ಕನಸುಗಳ ಖಾತೆಗೆ ನೆನಪುಗಳ ಜಮಾವಣೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಈಗ ನಾವು? ಮುತ್ತತ್ತೆ ಅಲ್ಗೂರು ಬೈಪಾಸ್ ಇಂದ ಬಂದು ಅಲಗೂರು ಬೈಪಾಸ್ ಇಂದ ಬಂದು ರೈಟ್ ತಗೊಂಡು ಮುತ್ತತ್ತಿ ಕಡೆ ಹೊರಟಿದೀವಿ. ಮುತ್ತತ್ತಿ ಕಾಡು. ಮುತ್ತತ್ತಿ ಕಾಡು ಅಲ್ಲಿ ಒಂದು ಫಾಲ್ಸ್ ಐತೆ. ಮುತ್ತತ್ತಿಗೆ ಹೋಗೋ ರೋಡಲ್ಲಿ ಒಂದು ಫಾಲ್ಸ್ ಯಾವ್ದೋ ಫಾಲ್ಸ್ ಐತೆ, ನೀರ್ ಬೀಳೋದು ಹತ್ರದಲ್ಲಿ ಐತೆ. ನೋಡೋಣ, ಅಲ್ಲಿ ಒಳಗಡೆ ಬಿಡ್ತಾ ಇರ್ಲಿಲ್ಲ ಆಗ ಪೊಲೀಸು. ಒಳಕ್ ಹೋಗ್ಬೋದಾ? ಬಿಡ್ತಾ ಇರ್ಲಿಲ್ಲ ಪೊಲೀಸ್ ಅವರು, ಬಿಡ್ತಾ ಇರ್ಲಿಲ್ಲ ಒಳಗಡೆಗೆ. ನಡಿ ಹೊಂಟದ ಇದು ಯಾರ ಫಾಲ್ಸ್ ಹೋಗೋ ದಾರಿ ಗೊತ್ತು ನಂಗೆ, ಮತ್ ನಡಿ ಹೋಗದ ಒಳಗಡೆ ಬಿಡ್ತಾ ಇಲ್ಲ. ನೋಡ್ಮ ಒಂದ್ಸಲ ಹೆಂಗೈತೆ ಅಂತ. ಸರಿ, ಹೋಗೋರ ದಾಟಿಲಿ ಈಗ ಗಾಡಿಗಳು ಜಾಸ್ತಿ ಬರ್ತವೆ. ವಿಡಿಯೋ ಆಫ್ ಮಾಡ್ಬಿಟ್ಟು ಫಾಲ್ಸ್ ಹೋಗೋ ಹತ್ರ ವಿಡಿಯೋ ಆನ್ ಮಾಡ್ಕೊಳ್ಳೋದ ಅಲ್ಲಿ ಅಲ್ವಾ? ಆ ತರನೇ ಮಾಡೋದ. ಅಲ್ಲೇ ಹಾಕಿರ್ತಾರ ಪೊಲೀಸ್ ಅವರು, ಒಳಗಡೆ ಬಿಡಲ್ಲ. ಫಾರೆಸ್ಟ್ ರೇಂಜ್. ಅದಕ್ಕೋಸ್ಕರ. ಸರಿ ಸರಿ, ಫಾರೆಸ್ಟ್ ಹೋಗಿಲ್ಲ ನಾವು ಹೋಗಿದ್ದೀವಪ್ಪ. ಅಲ್ಲಿ ಹುಡುಗರುಗಳು ಪುಂಡ್ರು ಪೋಖ್ರಿಗಳು ಅವರು ಹುಡುಗ ಹುಡುಗರು ಆಟ ಆಡೋದು ಜಾಸ್ತಿ. ಅವರು ಹುಡುಗರು ಹೋಗ್ಬಿಟ್ರೆ ತಪ್ಪೇನಿಲ್ಲ, ಬೇರೆ ಏನೋ ಅವ್ಯವಹಾರಗಳು ನಡೆದಿರ್ತದೆ, ಅದಕ್ಕೆ ಬಿಡಲ್ಲ ಯಾರನ್ನೂ. ನೋಡದ ಅಲ್ವಾ, ವಿಡಿಯೋ ಆನ್ ಮಾಡ್ಕೊಳ್ಳೋದ. ಆಯ್ತು, ಮುತ್ತತ್ತಿ ಟರ್ನಿಂಗ್ ಇಂದ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದೀವಿ ಈಗ. ಆ ಜಾಗಕ್ಕೆ ಹೋಗ್ತಾ ಇದೀವಿ. ಬಿಡ್ತಾರ ಬಿಡಲ್ವಾ ನೋಡೋಣ. ಬಿಟ್ಟಿಲ್ಲ ಅಂದ್ರೆ ಮತ್ತೆ ಮಾಮೂಲಿ ವಾಪಸ್ಸು ಮುತ್ತತ್ತಿ ಕಾಡು ನೋಡ್ಕೊಂಡು ಆಮೇಲೆ ಮಂಡ್ಯ ಕಡೆ ಹೋಗೋದ. ಬೀಗ್ರ ಮನೆಗೆ ಹೋಗಲ್ವಾ? ಮಾವನ್ ಮನೆಗೆ ಹೋಗಲ್ಲ. ಯಾಕೆ ಡೌಟ್ ಮಾಮ, ಈ ಕಡೆ ಬಿಡ್ತಾರ ಸೈಕಲ್ ಕೊಡಂಗಿದ್ರೆ ಎಲ್ಲ ಈ ಕಡೆ ಬರ್ತಾರೆ, ಎಲ್ಲ ಈ ಕಡೆಗೆ ಬಂದಿರ್ತಾರೆ. ಅಂದ್ರೆ ತುಂಬಾ ಜನಕ್ಕೆ ಜಾಗ ಗೊತ್ತಿಲ್ಲ. ಇದು ಗೊತ್ತಿಲ್ವಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾನೊಂದ್ಸಲ ಬಂದಿದ್ದೆ, ಅವಾಗ ಬಿಟ್ಟಿರ್ಲಿಲ್ಲ ನಮ್ನ. ಅವಾಗ ಬಿಡ್ಲಿಲ್ಲ. ಇವಾಗ ಹೋಗ್ಬಿಟ್ಟು ನೋಡೋಣ ಹೆಂಗೈತೆ ಅಂತ ಜಾಗ. ಅಂತ ಕಡೆಗೆಲ್ಲ ಬಿಡ್ಬೇಕು ಅವರು. ಅಡ್ಡ ಕಡ್ಡ ಏನ್ ಮಾಡಲ್ಲಪ್ಪ, ಸೆಕ್ಯೂರಿಟಿ ಮಡಿಕೊಂಡು ಬಿಡ್ಬೇಕು. ಸೆಕ್ಯೂರಿಟಿ ತಾನೆ ಏನ್ ಮಾಡ್ತೀಯ? ಏನೈತೆ ನೋಡು ಬೆಟ್ಟಗಳೆಲ್ಲ. ನಮ್ ಮಂಡ್ಯ ಜಿಲ್ಲಾನು ಎಷ್ಟೊಂದು ಬ್ಯೂಟಿ ಆಗೈತೆ. ನಮ್ ಮಂಡ್ಯನೇ ಹಿಂಗೆ ಅಂದ್ಮೇಲೆ ನಮ್ ಕರ್ನಾಟಕ ಹೆಂಗಿರ್ಬೋದು ನೋಡಿದ್ರೆ. ಹೆಂಗಿರ್ಬೋದು, ಪೂರ್ತಿ ಕರ್ನಾಟಕ ನೋಡಕ್ಕೆ ವರ್ಷಾನುಗಟ್ಲೆ ಬೇಕು ಅಲ್ವಾ? ಎಲ್ಲ ತೋಟದ ಮನೆಗಳು, ಫಾರಮ್ಗಳು. ಬಸವನ ಬೆಟ್ಟ ಫಾರಮ್ ಚೆನ್ನಾಗಿ ಮಾಡೋದಲ್ವಾ? ಮಾಡೋರೆ. ಪುಟ್ಟ ಗೌರಿ ತೋಟ. ಅದು ಆ ಕಡೆಯಿಂದ ಫಾರೆಸ್ಟ್ ರೇಂಜ್ ಅಲ್ವಾ, ಒಳಗೆ ಬರ್ತವೆ ಅನ್ನೋ ಕಾರಣಕ್ಕೆ. ಹೌದು, ಅವೇ. ಏನೈತೆ ಜಾಗ ನೋಡು, ನೆರಳು ಸಣ್ಣಗೆ ನೆರಳು. ಏನೈತೆ ಜಾಗ ಇದು. ಇದ್ಬಿಟ್ರೆ ಮರಗಳು ಚೆನ್ನಾಗಿರುತ್ತೆ, ಸಣ್ಣಗಿರುತ್ತೆ. ಹೌದು, ನಾವು ಟಿಕೆಟ್ ಅದು ಹೆಂಗೆ ಬಿಡಲ್ಲ ಅಂತಾರ. ಇವಾಗ ಕೇಳಿದ್ರು ರಿಕ್ವೆಸ್ಟ್ ಮಾಡ್ಕೊಂಡು ನೋಡ್ಬೇಕಂತೆ. ಬಿಡ್ತಾ ಇರ್ಬೇಕು, ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಬೇಕಂತೆ. ಅವ್ನ್ ಬಿಡ್ತಿಲ್ಲ ಅಂದ್ರೆ ಅವ್ನು ಹೇಳ್ಬಿಡುವ, ಬಿಡ್ತಾರ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು. ಮುತ್ತತ್ತಿ ಫಾರೆಸ್ಟ್ ರೇಂಜಸ್ ಅದು ಫುಲ್ ಮುತ್ತತ್ತಿ ಫಾರೆಸ್ಟ್ ರೇಂಜ್ ಅದು ಬೆಟ್ಟಗಳು. ಏನ್ ಕಾಣಿಸ್ತದೆ ನೋಡು ಬೆಟ್ಟಗಳು. ಮಧ್ಯೆ ಆ ಕಡೆ ಮಾತ್ರ ಒಳ್ಳೆ ಮುತ್ತತ್ತಿ ಒಳ್ಳೆ ಫಾರೆಸ್ಟ್ ಅಲ್ವಾ? ನಾವು ಈಗ ಹೋಗ್ತಾ ಇರೋದು ಗಾನಾಳು ಫಾಲ್ಸ್ ಅಂತ. ಗಾನಾಳು ಫಾಲ್ಸ್
ಇಲ್ಲೇ ಇಲ್ಲೋ ರೈಟ್ಗೆ ಐತೆ. ಇದೇ ತರ ಇದೆ ಚಿಕ್ಕದಾಗಿ ರೋಡ್ ಅದು. ಇದೇ ತರ ಚಿಕ್ಕದಾಗೈತೆ ರೋಡ್. ಕಾಲ್ದಾರಿನದು ಮಾಮೂಲಿ ಕಾಂಕ್ರೀಟ್ ರೋಡ್. ಮತ್ತೆ ಈಗ ಅಮ್ಮ ಹೇಳಿದಾರೆ ತಾನೆ ಈಗ. ಕಾಂಕ್ರೀಟ್ ರೋಡ್. ಏನಕ್ಕೆ ಇನ್ನು ಬರೀ ಮಣ್ಣು ರೋಡ್ ಇರ್ತದೆ? ಅದು ಹಂಗೆ ಚಿಕ್ಕದು, ಯಾರು ಓಡಾಡಲ್ಲ ಅಲ್ಲಿ. ನೆಮ್ಮದಿ ನೋಡಿ ಹೆಂಗೈತೆ ನೆಮ್ಮದಿ ಐಕ್ಲದು. ಇದೆಯಾ? ಯಾಕೆ ಫಾಲ್ಸ್ ಬರ್ಡು. ನಾವೀಗ ಇಲ್ಲಿ ಬಂದು ತಿರುಗತಾ ಇದೀವಿ ಗಾಣಾಳು ಫಾಲ್ಸ್ ಕಡೆಗೆ. ನಾನಲ್ಲ ಬಿಟ್ರೆ ನಿಮ್ಗೂ ತೋರಿಸ್ವಿ, ಬಿಟ್ಟಿಲ್ಲ ಅಂದ್ರೆ ನಾವೇ ನೋಡಲ್ಲ. ನಾವೇ ಅಷ್ಟೇ ಅಪ್ಪ. ಟ್ರೈ ಮಾಡ್ತೀವಿ ಹೋಗಕ್ಕೆ. ಬಿಟ್ರೆ ನಿಮ್ಗೂ ತೋರಿಸ್ತೀವಿ, ಬಿಟ್ಟಿಲ್ಲ ಅಂದ್ರೆ ನಾವೇ ನೋಡಲ್ಲ. ನಾವೇ ನೋಡೋದ. ಏನಿಲ್ಲ ನಿಮ್ಗೆ ತೋರ್ಸೋದು ನಿಮ್ಗೆ. ಆದ್ರೂ ನಿಮ್ಗೋಸ್ಕರ ಕಿತ್ತೋಗಿರೋ ರೋಡು, ಮಣ್ಣು ರೋಡು ಯಾವ್ದು ಬಿಡ್ದೇನೆ ಟ್ರೈ ಮಾಡ್ತಾ ಇದೀವಿ. ನೋಡಮ್ಮ ಏನಾಯ್ತದೆ ಅಂತ. ನೋಡೋರ್ ಅದೃಷ್ಟ ಇದ್ರೆ ನೋಡ್ತಾರೆ, ಅವ್ರಿಗೋಸ್ಕರ ಬಿಟ್ಟೇ ಬಿಡ್ತಾರೆ. ನಮಗ್ ಬಿಡಿದ್ರು ಅವ್ರಿಂದ ಬಿಡಿಸ್ಕೋದು. ನೋಡೋಣ, ರಿಕ್ವೆಸ್ಟ್ ಮಾಡೋದ. ಮಾತ್ರ ನ್ಯಾಷನಲ್ ಹೈವೇ. ಅಲ್ಲೇ ಮಾಮೂಲಿ ನಮ್ ಚಿಕ್ಕಮಂಗ್ಳೂರು ಡಿಸ್ಟಿಕ್. ಆ ಕಡೆ ಕುಂತಲ್ಲಿ ಹೋಗ್ಬೇಕಲ್ಲ. ಒಂದ್ ಫುಲ್ ಒಂದ್ ಎರಡು ಅಲ್ಲೇ ಹೊಡಿಬೇಕು. ಇಲ್ಲೊಂದು ರೆಸಾರ್ಟ್ ಐತೆ. ಇಲ್ಲ ಇಲ್ಲಪ್ಪ ಐತೆ. ಎದುರುಗಡೆ ಬೋರ್ಡ್ ಕಾಣಿಸ್ತೈತಾ? ರೆಸಾರ್ಟ್ ಇಲ್ಲ, ಸುಮ್ಮನೆ ಹಾಕೋದಿಲ್ಲ. ತೋಟದ ಮನೆ. ನಾವೀಗ ಎಡಬದಿಗೆ ಹೋಗ್ಬೇಕು. ಬಲಬದಿಗೆ ತೋಟದ ಮನೆ, ಎಡಬದಿಗೆ ನಾವು ಹೋಗ್ಬೇಕು. ಹೋಯ್ತಾರ ರೋಡ್ ನೋಡ್ರಪ್ಪ ಹೆಂಗೈತೆ. ಮಳೆಗಾಲದಲ್ಲಿ ಬಂದ್ಬಿಟ್ರೆ ಇಲ್ಲಿ ಗಾಡಿ ಅದ್ ಹೆಂಗ್ ಬೇಕು ಹಂಗ್ ಓಟೈತದೆ. ನಾವ್ ಹೇಳ್ದಂಗೆ ಕೇಳಲ್ಲ ಅಲ್ವಾ? ಅದು ಮೂಡ್ ಬಂದಂಗೆ ಅದು ಐತದೆ. ಹೋಗೋ ಹಳ್ಳ ಗುಂಡಿಗಳು, ಆಟೋ ತಂದ್ಬಿಟ್ರೆ ಇಲ್ಲಿಗೆ. ಆಟೋ ತಂದ್ಬಿಟ್ರೆ ಆಕ್ಸಲ್ ಎಲ್ಲ ಕಟ್ಟಾಗೋಯ್ತದೆ. ಕಟ್ಟಾಗೋದಲ್ವಾ? ಎತ್ತಿ ಬಿಟ್ಕೊಬಿಟ್ರೆ ಗಟ್ಟಿ ಆಕ್ಸಲ್ ಕಟ್ಟಾಗೋಯ್ತದೆ. ಕಾಡು ಪ್ರಾಣಿಗಳ ಅವಳಿ ಅನ್ಬಿಟ್ಟು ಹೊಲಗಳಿಗೆಲ್ಲ ನೋಡಿಲಿ ಸೋಲಾರ್ ತಂತಿಗಳೆಲ್ಲ ಬಿಟ್ಟವ್ರೆ. ಸರಿ ಅಮ್ಮ, ಅವರೆಲ್ಲ ಹೊರಗೆ ಹಾಕಂದ್ರ ಸರಿ. ಇವ್ರು ಫಾರೆಸ್ಟ್ ಹಾಕ್ತಾನೆ ಈ ಕಡೆಯಿಂದ. ಅದೇ ಫಾರೆಸ್ಟ್ ಇಂದ ತೋಟಕ್ಕೆ ನುಗ್ಗಲ್ಲ. ಇಲ್ಲಿ ಜನ ತಿರ್ಗಾಡ್ತಾರ ಮತ್ತೆ. ಜನಕ್ಕೆ ಗ್ಯಾಪ್ ಕೊಟ್ಟವ್ರೆ. ಜನಗಳ ನಮ್ ಕಡೆಗೆ ನಮ್ಗೆ ಏನ್ ಆಗ್ಬೇಕು? ಈ ಕಡೆಗೂ ಹಾಕ್ಬೇಕರು, ಈ ಕಡೆ ಹೋಗಂಗೆ. ತೋಟದವ್ರು ಹಾಕಂದ್ರದು, ಅದು ಅವ್ರ ಸ್ವಂತ ಹಾಕಂದ್ರದು. ಗೌರ್ಮೆಂಟ್ ಸ್ವಲ್ಪ ಹಾಕ್ಬೇಕಲ್ವಾ? ಈ ತರ ಬೆಟ್ಟ ಗುಡ್ಡ ಕಾಡು ಪ್ರದೇಶದಲ್ಲಿ ನುಗ್ಗಿ ಗಾಣಾಲ್ ಫಾಲ್ಸ್ ನ ಹುಡಿಕೊಂಡು ಹೋಯ್ತಾ ಇರೋದು ನಾವು. NH4 ಇದು. ನ್ಯಾಷನಲ್ ಹೈವೇ 4. ನ್ಯಾಷನಲ್ ಹೈವೇ 4 ಹೆಂಗೈತೆ ನೋಡಪ್ಪ. ಯಾರು ಅಷ್ಟೇ ಈ ತರ ಜಾಗಗಳಿಗೆ ಒಂಟಿಯಾಗಿ ಬರಕ್ಕೆ ಹೋಗ್ಬೇಡಿ. ಬರ್ಲೂಬಾರ್ದು. ಏನ್ ಒಂಟಿ ನೋಡೋ ಜನಗಳೇ ಇಲ್ದಿರೋ ಜಾಗ. ಏನಂತಾರೆ ಇದಕ್ಕೆ? ನಿರ್ಜನ ಪ್ರದೇಶಗಳು. ಕಾಡು ಪ್ರಾಣಿಗಳ ಅವಳಿ ಇದ್ರೂ ಇರ್ತದೆ ಇಲ್ಲಿ, ಹೇಳಕ್ಕಾಗಲ್ಲ. ನಾವೇನೋ ಜೀವದ ಮೇಲೆ ಆಸೆ ಇಲ್ದೇನೆ ಬೇರೆ ಆಸೆಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದೀವಿ. ಹುಚ್ಚಿರ್ತಾರ. ಆದ್ರೂ ಆ ಮೋಡ ನೋಡ ಏನ್ ಸಕಲ ಕಾಣಿಸ್ತೈತೆ. ಒಂದು ಟವರ್ ಕಟ್ಕೊಂಡು ಟವರ್ ಟ್ಯಾಂಕ್ ಅಲ್ಲಿ ಫಾರೆಸ್ಟ್ ರೇಂಜ್ ಏನೋ ಮಾಡ್ಕೊಂಡಿರ್ತಾರ ಅವರು. ಅದು ಇದ್ರದ್ದು ಹಂಗೆ ಅದು. ಅದೇ ನಾವು ಕೆಂಡದ ಮರ ಅಲ್ಲ. ನಾವು ಕಾನೂನು ಉಲ್ಲಂಘನೆ ಮಾಡಂಗಿಲ್ಲ, ಏನು ಮಾಡಕ್ಕಾಗಲ್ಲ. ಬಂದಿದೀವಿ, ವಾಪಸ್ ಹೋಯ್ತೀವಿ. ಉಲ್ಲಂಘನೆ ಮಾಡಿ ಏನಾದ್ರು ನಿಮಗೂ ತೋರಿಸಿ ನೋಡ್ಕೊಬಿಡಿ. ಬೋಲ್ಡ್ ಕಾಡು ರಸ್ತೆ, ಉಲ್ಲಂಘನೆ ಬೋಲ್ಡ್, ಹರಿಯೋ ನೀರು, ಬೋಲ್ಡ್ ಮರ, ಬೋಲ್ಡ್ ಮರ, ಜನರೇ ಓಡಾಡದೇ ಇರೋ ಕಾಡು ರಸ್ತೆ, ನೀರ್ ಕಾಣ್ದಿರೋ ಈ ನನ್ ಮಗ, ಎಣ್ಣೆ ಕಂಡಿರೋ. ಇಲ್ಲೇನು ಸಿಕ್ಕಿಲ್ಲ. ಇಲ್ಲಿಂದ ಹಂಗೆ ಮುದ್ದತ್ತಿ ಕಡೆ ಹೋಗೋ ಪ್ರಯತ್ನ ಮಾಡ್ತೀವಿ. ನಡೆಯಪ್ಪ, ಮುತ್ತದಿಗೆ ಹೋಗ್ಬಿಡೋದ.
ನಾವು ಗಾನಾಳು ಫಾಲ್ಸ್ ನೋಡುವ ಅಂತ ಬಂದು ಒಳಗಡೆ ಎಂಟ್ರಿ ಇಲ್ಲ, ನೀರು ಬೇರೆ ಕಡಿಮೆ ಐತೆ ಅಂತಂದ್ರು. ಇಲ್ಲಿ ಪವರ್ ಜನರೇಟರ್ ಆಗೋ ಜಾಗ, ಯಾವ ಥರ ಐತೆ ಅಂದರೆ ಒಬ್ಬೊಬ್ಬರಿಗೆ ಬಂದರೆ ನೋಡೋಕ್ಕೆ ಭಯ ಆಯ್ತದೆ. ನಮ್ಮ ಮಂಡ್ಯದಲ್ಲಿ ಇದೆಲ್ಲ ಐತೆ ಅನ್ನೋದು ನಮಗೆ ಗೊತ್ತಿಲ್ಲದೇ ಇರೋ ವಿಚಾರ. ಸೇಫ್ಟಿ ಇಲ್ದಿರೋ ಜಾಗ. ಇಲ್ಲಿಂದ ನೋಡಿ ಪ್ರಪಾತ ಯಾವ ತರ ಕಾಣಿಸುತ್ತೆ ಅಂತ. ನೋಡಕ್ಕೆ ಭಯಂಕರ ಅನ್ಸುತ್ತೆ. ನಾವೀಗ ಗಾನಾಳು ಫಾಲ್ಸ್ ಕಡೆಯಿಂದ ಹೊರಟಿರೋದು ಜೈ ಮುತ್ತತ್ತಿಗೆ. ಜೈ ಮುತ್ತತ್ತಿ, ಜೈ ಆಂಜನೇಯ, ಜೈ ಹನುಮಂತ, ಜೈ ಬಜರಂಗಿ. ಸೊಗಸಿನ ದಾರಿಯೋಲಿ ಕಳೆದು ಹೋದರೆ ನೀನೇ ಹೊಣೆ. ಸುಮನ ಹಲೆಯುವ ಥ್ಯೋಯಾಲಿ ನನಗೆ ನೀ ಬಂದರಷ್ಟೇ ಜತೆಗೆ ವಾಸಿಯಾಗಬಹುದು. ಅಲೆಮಾರಿ ಕಾಯಿನೆ ನನಗೆ ನಿನ್ನೆಗಳ ಮರೆತು. ಒಳಗಡೆ ಹೋಯ್ತಾ 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 ಯಾವ್ದಾದ್ರು ಪ್ರಾಣಿ ಸಿಕ್ಬಿಟ್ರೆ ಸಾಕು. ನಾನು ನೋಡ್ತಿದ್ದೀನಿ ಪ್ರವಾಸ ಮಾಡಿ ಪ್ರಾಣಿಗಳನ್ನ ಹಿಂದೆನೆ ಕೂರ್ಸ್ಕೊಂಡು ನಾನ್ ಗಾಡಿ ಓಡಿಸಿದ್ರೆ ಮತ್ತೆ ಪ್ರಾಣಿಗಳು ಎಲ್ಲಿ ಬರ್ತವೆ? ನಿನ್ನೆ ಹಿಂದೆ ಕೂರ್ಸ್ಕೊಂಡಿದ್ದೀನಲ್ಲ. ನಮಗ್ ಸಂಬಂಧಪಟ್ಟ ಬರ್ಬೇಕಲ್ವಾ? ಅಂಶವೇ ನಿಧಾನ. ಎಲ್ರೂ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ವಾಪಸ್ ಹೋಯ್ತವ್ರೆ. ಎಲ್ಲ ಹೋಯ್ತವ್ರೆ. ನಾವೀಗ ದೇವ್ರ ನೋಡಕ್ ಹೋಯ್ತಾ ಇದೀವಿ. ನಾವು ಇವಾಗ ಹೋಯ್ತಾ ಇದೀವಿ. ಬೆಳಿಗ್ಗೆ ಹೋದಾಗ ಆಗಿತ್ತಾ ಇದು? ಈಗ ಆಟೋನು ಹೋಗ್ಬಿಟ್ಟಿದೆ. ಬಸ್ ಹಿಂಗೆ ಹೋಗಿರೋದು. ಬ್ರೇಕ್ ಹಿಡ್ದು ಏನಪ್ಪ ಇದು ಕತೆ? ಏನಪ್ಪ ಹಿಂಗಾದ್ರೆ? ಭಯಂಕರ ಕಣಪ್ಪ ಇದು. ಅಲ್ವಾ? ನಮ್ ಜನ ಬಾಡು ಬಾಡು ಮಾಡು ಅಂದ್ರೆ ಯಾವ ನಾಡರ ಆಗ್ಲಿ ಅದು ಬಾಡು ಬಾಡು. ಗೋವಿಂದ ಬಾಡು ಬಾಡು
ಬಾಡು ಬಾಡು ಬಾಡು ಬಾಡು ಬಾಡು ಜನ ನಮ್ಮ ಜನ ಬಾಡು ಅಂದ್ರೆ ಗೋವಿಂದ ಗೋವಿಂದ. ಮುತ್ತಕ್ಕೆ ಹೊಳೆ ತುಂಬು ನೀರು ಹರಿತಾ ಕೂತದಲ್ಲಪ್ಪ. ಏನು ಹರಿತಾ ಕೂತ ಇದ್ದಾರಪ್ಪ. ಮುತ್ತದ್ದೆಗೆ ಬಂದಿರೋರು ಯಾರು ವೆಜ್ ಅವ್ರು ಇಲ್ಲ, ಎಲ್ಲ ನಾನ್ ವೆಜ್ ಅವ್ರೆ. ನಾನು ವೆಜ್ಜು ಅಂದ್ಕೊಂಡು ತಿನ್ನೋದು ಮಾತ್ರ ನಾನ್ ವೆಜ್. ಇದ್ರ ಮಾತ್ರ ನಾವು ವೆಜ್ ಅಂತಾರೆ. ಊರಲ್ಲಿ ಮಾತ್ರ ನಾನ್ ವೆಜ್ಜು ಅಂತಾರೆ. ಇಲ್ಲಿ ನೋಡಿದ್ರೆ ಎಲ್ಲ ವೆಜ್, ಎಲ್ಲ ನಾನ್ ವೆಜ್ಗಳು. ಮಾಡ್ಬಿಡ್ತೀನಿ. ಹಾಂ ಮಾಡು.